ದಾವಿದ್ನ ಯಾಕೆ ಅಷ್ಟು ಮೇಲೆ ತೊಗೊಂಡೋದ್ರು ಗೊತ್ತಾ? ನಾನು ದೇವ್ರನ್ನ ಕೇಳಿದೆ, ಅವ್ನು ಪರಿಶುದ್ಧನ? ಅವ್ನು ಮರ್ಡರರ್, ಕಳ್ತನ ಮಾಡ್ದ, ಇನ್ನೊಬ್ಬರು ಹೆಂಡ್ತಿನ ಕರ್ಕೊಂಡು ಹೋದ. ಇಷ್ಟೆಲ್ಲ ಅವ್ನು ಮಾಡಿದ. ಈಸ್ ಅಕ್ಯೂಸರ್ ಮ್ಯಾನ್. ಈ ಮ್ಯಾರಿಡ್ 5 ವುಮನ್ ಮ್ಯಾನ್. 5 ಹೆಂಡ್ತಿದ್ದ ಹಿಡ್ಕೊಂಡು ಅಯ್ಯೋ 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 ಅದೆಲ್ಲ ದೇವ್ರದ್ದು ಹೃದಯ ನೋಡ್ರಿ. ಅವನು ಏನೇನು ಹಿಡ್ಕೊಂಡ ಅಂತ ನೋಡಲಿಲ್ಲ, ಅವನ ಹೃದಯ ಎಲ್ಲಿತ್ತು ಅಂತ ನೋಡ್ತಾರಪ್ಪ. ಅವನ ಹೃದಯ ಎಲ್ಲಿತ್ತು ಅಂದರೆ ಹೇಳ್ತಾನೆ ಅವನು, ದೇವರೇ ಜೀವಮಾನ ಕಾಲವೆಲ್ಲ ನಿನ್ನ ಸನ್ನಿಧಾನದಲ್ಲೇ ಕೂತ್ಕೊಂಡು ನಿನ್ನ ಪ್ರಸನ್ನತೆಯನ್ನು ಎದುರು ನೋಡುತ್ತಾ, ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುತ್ತಾ. ಅವನು ಹೇಳೋ ಕೇಳಿದ್ ಒಂದೇ ವರ, ಚಂದ್ರವರೇ, ನಿನ್ನ ಪ್ರಸನ್ನತೆ ಎದುರು ನೋಡ್ಬೇಕಪ್ಪ. ನಿನ್ನ ಮಂದಿರದಲ್ಲಿ ಹೆಂಡತಿದಿರಿದ್ದಾರೆ, ಮಕ್ಕಳಿದ್ದಾರೆ, ಅವನ್ನೆಲ್ಲ ಕೇರ್ ಮಾಡಿಲ್ಲ ಅವನು ಅದನ್ನೇ ಧ್ಯಾನ ಮಾಡ್ದ. ಅದೊಂದೇ ವರ ಕೇಳ್ತಾ ಇದ್ದಾನೆ, ಅದನ್ನೇ ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ದೇವ್ರು ಹೇಳ್ತಾರೆ, ನಾ ದಾವೀದನ ದೇವರು ಅಂತ ಹೇಳ್ತಾರೆ. ಕುರುಡ ಹೇಳ್ತಾನೆ, ಓ ದ ಸನ್ ಆಫ್ ಡೇವಿಡ್, ಹ್ಯಾವ್ ಮರ್ಸಿ ಆನ್ ಮೀ. ದಾವೀದನ ಕುಮಾರನೇ. ದಾವೀದ್ ಯಾವನ ಹೇಳಿದ ಹೆಸರು ಅದು? ನನ್ನ ಮಗ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ, ಅವನ ಹೆಸರು ಹೇಳಿ. ನಾನು ದಾವೀದ್ ಕುಮಾರ ಅಲ್ಲ ಕಣೋ, ನಾನು ದೇವ ಕುಮಾರ. ಅವನ ಮೇಲೆ ಇಷ್ಟಪಟ್ರು, ಯಾಕಂದ್ರೆ ಅವನ್ ದೇವರನ್ನ ಆರಾಧಕನಾಗಿದ್ದ. ಅವನು ಏನಕ್ಕಾಗಿ ಮಾಡ್ದ? ಪರಿಸ್ಥಿತಿಗಳು ಬಂದು, ಆದರೆ ಒಂದು ದಿನ ಕೂಡ ಅವ್ರು ತನ್ನ ಆತ್ಮಕ್ಕೆ ವಿರೋಧ ಕೆಲಸ ಮಾಡಲಿಲ್ಲ. ದೇವ್ರ ಪ್ರಸನ್ನತೆ ಒಳಗೆ ಬಂದ ತಕ್ಷಣ, ನಿನ್ನ ಪ್ರಸನ್ನತೆ ಕೇಳಿದ ತಕ್ಷಣನೇ ನಿನ್ನ ದೇವ್ರ ರಾಜನ ಅರಮನೆ ಕರ್ಕೊಂಡು ಹೋಗ್ಬಿಡ್ತಾನೆ. ಆಗ ಜೇಡ್ರು ಹುಳ ಏನ್ ಮಾಡೋದು? 24 ಗಂಟೆ ಅಲ್ಲಿ ಕೂತ್ಕೊಂಡು ಆ ಗಾಳಿ ಬೀಸ್ಕೊಂಡು ತಂಪಾಗಿ ಇತ್ಕೊಂಡು, ದೇವರೇ ನೀವು ಒಳ್ಳೆಯವನಪ್ಪ, ಯು ಆರ್ ಸೋ ಗುಡ್ ಗಾಡ್, ಯು ಆರ್ ವಂಡರ್ಫುಲ್ ಗಾಡ್, ಯು ಆರ್ ಮೈಟಿ ಗಾಡ್, ಯು ಆರ್ ಕಿಂಗ್ ಆಫ್ ಕಿಂಗ್, ಯು ಆರ್ ದ ಲಾರ್ಡ್ ಆಫ್ ಲಾರ್ಡ್, ಯು ಆರ್ ಅಮೇಜಿಂಗ್ ಗಾಡ್, ಆಸಮ್ ಗಾಡ್, ಗಾಡ್ ಆಫ್ ಏಬ್ರಹಾಮ್, ಗಾಡ್ ಆಫ್ ಜೇಕಬ್, ಗಾಡ್ ಆಫ್ ಮೈಟಿ. ದಾವೀದನ ಯಾಕೆ ಅಷ್ಟು ಮೇಲೆ ತೊಗೊಂಡೋದ್ರು ಗೊತ್ತಾ? ನಾನು ದೇವ್ರನ್ನ ಕೇಳಿದೆ, ಅವ್ನು ಪರಿಶುದ್ಧನ? ಅವ್ನು ಮರ್ಡರರ್, ಕಳ್ತನ ಮಾಡ್ದ, ಇನ್ನೊಬ್ಬರು ಹೆಂಡ್ತಿನ ಕರ್ಕೊಂಡು ಹೋದ. ಇಷ್ಟೆಲ್ಲ ಅವ್ನು ಮಾಡಿದ. ಈಸ್ ಅಕ್ಯೂಸರ್ ಮ್ಯಾನ್. ಕಮಾನ್, ಶೆಟ್ರೆ, ವಾಟ್ ಈಸ್ ಗೋಯಿಂಗ್ ಆನ್? ಈ ಮ್ಯಾರಿಡ್ 5 ವುಮನ್ ಮ್ಯಾನ್. 5 ಹೆಂಡ್ತಿದ್ದ ಹಿಡ್ಕೊಂಡು ಅಯ್ಯೋ 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 ಅದೆಲ್ಲ ದೇವ್ರದ್ದು ಹೃದಯ ನೋಡ್ರಿ. ಅವನು ಏನೇನು ಹಿಡ್ಕೊಂಡ ಅಂತ ನೋಡಲಿಲ್ಲ, ಅವನ ಹೃದಯ ಎಲ್ಲಿತ್ತು ಅಂತ ನೋಡ್ತಾರಪ್ಪ. ಅವನ ಹೃದಯ ಎಲ್ಲಿತ್ತು ಅಂದರೆ ಹೇಳ್ತಾನೆ ಅವನು, ದೇವರೇ ಜೀವಮಾನ ಕಾಲವೆಲ್ಲ ನಿನ್ನ ಸನ್ನಿಧಾನದಲ್ಲೇ ಕೂತ್ಕೊಂಡು ನಿನ್ನ ಪ್ರಸನ್ನತೆಯನ್ನು ಎದುರು ನೋಡುತ್ತಾ, ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುತ್ತಾ. ಅವನು ಹೇಳೋ ಕೇಳಿದ್ ಒಂದೇ ವರ, ಚಂದ್ರವರೇ, ನಿನ್ನ ಪ್ರಸನ್ನತೆ ಎದುರು ನೋಡ್ಬೇಕಪ್ಪ. ನಿನ್ನ ಮಂದಿರದಲ್ಲಿ ಹೆಂಡತಿದಿರಿದ್ದಾರೆ, ಮಕ್ಕಳಿದ್ದಾರೆ, ಅವನ್ನೆಲ್ಲ ಕೇರ್ ಮಾಡಿಲ್ಲ ಅವನು ಅದನ್ನೇ ಧ್ಯಾನ ಮಾಡ್ದ. ಅದೊಂದೇ ವರ ಕೇಳ್ತಾ ಇದ್ದಾನೆ, ಅದನ್ನೇ ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ದೇವ್ರು ಹೇಳ್ತಾರೆ, ನಾ ದಾವೀದನ ದೇವರು ಅಂತ ಹೇಳ್ತಾರೆ. ಕುರುಡ ಹೇಳ್ತಾನೆ, ಓ ದ ಸನ್ ಆಫ್ ಡೇವಿಡ್, ಹ್ಯಾವ್ ಮರ್ಸಿ ಆನ್ ಮೀ. ದಾವೀದನ ಕುಮಾರನೇ. ದಾವೀದ್ ಯಾವನ ಹೇಳಿದ ಹೆಸರು ಅದು? ನನ್ನ ಮಗ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ, ಅವನ ಹೆಸರು ಹೇಳಿ. ನಾನು ದಾವೀದ್ ಕುಮಾರ ಅಲ್ಲ ಕಣೋ, ನಾನು ದೇವ ಕುಮಾರ. ದೇವ್ರು ಹೇಳಲಿಲ್ಲ. ಅವನ ಮೇಲೆ ಇಷ್ಟಪಟ್ರು, ಯಾಕಂದ್ರೆ ಅವನ್ ದೇವರನ್ನ ಆರಾಧಕನಾಗಿದ್ದ. ಅವನು ಏನಕ್ಕಾಗಿ ಮಾಡ್ದ? ಪರಿಸ್ಥಿತಿಗಳು ಬಂದು, ಆದರೆ ಒಂದು ದಿನ ಕೂಡ ಅವ್ರು ತನ್ನ ಆತ್ಮಕ್ಕೆ ವಿರೋಧ ಕೆಲಸ ಮಾಡಲಿಲ್ಲ. ಅದಕ್ಕೆ ದೇವರವನಿಗೆ ವಾಕ್ಯ ಹೇಳುತ್ತೆ. ಈಗ ಕೆಳಗೆ ಬನ್ನಿ, 112ನೇ ಅಧ್ಯಾಯ 4ನೇ ವಚನ. ನೀತಿವಂತನ ವಂಶ. 3ನೇ ವಾಕ್ಯ ಓದಿಮ್ಮ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುತ್ತದೆ. ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಗಳಲ್ಲಿ ಧನ ಐಶ್ವರ್ಯಗಳಿರುವವು. ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವವು. ಒಬ್ಬ ಮನುಷ್ಯ ದೇವ್ರ ಪ್ರಸನ್ನತೆ ಕೇಳ್ತಾನಂದ್ರೆ ಫಸ್ಟ್ ಡ್ಯಾನಿ ಅವರೇ, ದೇವ್ರು ಅವನು ಏನ್ ಕೊಡ್ತಾರೆ ಗೊತ್ತಾ? ಜ್ಯೋತಿ ಅವರೇ, ಎವ್ರಿ ಸಿಲ್ವರ್ ಅಂಡ್ ಗೋಲ್ಡ್ ವಿಲ್ ಗೋಟ್ ಟು ಬಿಲಾಂಗ್ಸ್ ಟು ಯು. ಬೆಳ್ಳಿ ಬಂಗಾರಗಳಿಂದ ದೇವರು ಅಬ್ರಾಮ್ನ ಆಶೀರ್ವಾದ ಮಾಡಿದ. ಅವನ ಮನೆಯೊಳಗೆ ಚಿನ್ನ ಬೆಳ್ಳಿ ಬಂಗಾರಗಳು ಆಗ
ದೇವ್ರ ಪ್ರಸನ್ನತೆ ಒಳಗೆ ಬಂದ ತಕ್ಷಣ, ನಿನ್ನ ಪ್ರಸನ್ನತೆ ಕೇಳಿದ ತಕ್ಷಣನೇ ನಿನ್ನ ದೇವ್ರ ರಾಜನ ಅರಮನೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಕಳೆದ ವಾರ ನಾನು ಹೇಳಿದೆ, ನೀವು ರಾಜ ನೋಡ್ಬೇಕಾದ್ರೆ ಕಲಾಸಿಪಾಳ್ಯ ಮೇಲೆ ಸಿಗಲ್ಲ ಅವರು, ನೀವು ಅರಮನೆಗೆ ಹೋಗ್ಬೇಕು. ಅರಮನೆಗೆ ಹೋದ್ರೆ ನೀನು ರಾಜ ನೋಡ್ತೀರಾ, ಪ್ರಸನ್ನತೆ ಒಳಗೆ ಹೋದ್ರೆ ನೀವು ದೇವ್ರ ನೋಡ್ತೀರಾ. ಆಗ ಜೇಡ್ರ ಹುಳ ಏನು ಮಾಡೋದು, 24 ಗಂಟೆ ಅಲ್ಲಿ ಕೂತ್ಕೊಂಡು ಆ ಗಾಳಿ ಬೀಸ್ಕೊಂಡು ತಂಪಾಗಿ ಇತ್ಕೊಂಡು, ದೇವರೇ ನೀವು ಒಳ್ಳೆಯವನಪ್ಪ, ಯು ಆರ್ ಸೋ ಗುಡ್ ಗಾಡ್, ಯು ಆರ್ ವಂಡರ್ಫುಲ್ ಗಾಡ್, ಯು ಆರ್ ಮೈಟಿ ಗಾಡ್, ಯು ಆರ್ ಕಿಂಗ್ ಆಫ್ ಕಿಂಗ್, ದ ಲಾರ್ಡ್ ಆಫ್ ಲಾರ್ಡ್, ಯು ಆರ್ ಅಮೇಸಿಂಗ್ ಗಾಡ್, ಆಫ್ಸಮ್ ಗಾಡ್, ಗಾಡ್ ಆಫ್ ಏಬ್ರಹಾಮ್, ಗಾಡ್ ಆಫ್ ಜೇಕಬ್, ಗಾಡ್ ಆಫ್ ಮೈಟಿ. 24 ಗಂಟೆ ನಾನು ಹೇಳ್ತೇನೆ, ಮಗಳೇ ನೀನು ದೇವ್ರ ಸನ್ನಿಧಾನ ಹುಡುಕ್ಬಿಟ್ರೆ ನಾನು ಹೇಳ್ತೇನೆ ಎಲ್ಲ ಕಾರ್ಯಗಳು ನಿನಗೆ ಸುಗಮವಾಗಿ ಆಶೋದಾಗತ್ತೆ. ಅದಕ್ಕೆ ಎಲ್ಲ ಬಂದು ರೋಡಲ್ಲಿ ಅಲಿತಾ ಇರ್ತದೆ ಗಂಡ ಹೆಂಡತಿ ಜೊತೆ, ಬನ್ನಿನ ಚಡ್ಡಿ ಏನು ಹಾಕೊಳ್ದೆ ರೋಡಲ್ಲಿ ಅಲಿತಾ ಇರ್ತದೆ. ಬೇಟೆಗಾಗಿ ಬೆಳಗ್ಗೆ ಹೊರಡ್ತವೆ ಹೆಂಡತಿ ಜೊತೆ, ಏನೇ ಎಲ್ಲೂ ಸಿಕ್ಕಿಲ್ಲ, ಇನ್ನು ಮುಂದೆ ಹೋಗ್ರಿ, ಅಲ್ಲೊಂದು ಜಿಂಕೆ ಸಿಗುತ್ತೆ, ಇನ್ನು ಅಲ್ಲಿಂದ ಸ್ವಲ್ಪ ಕಡೆ ಬಳ್ಳಾರಿ ಕಡೆ ಹೋಗಿ, ಆ ಕಡೆದ ಅಲ್ಲೊಂದು ಎದುರು ಸಿಗುತ್ತೆ, ಇಲ್ಲ ಬಳ್ಳಾರಿ ಕಡೆ ಬೇಡ, ಬೆಳಗಾಂ ಕಡೆ ಹೋಗೋಣ. ಹಿಂಗೆ ಕಾಡಲ್ಲಿ ಕಾಡು ಮೇಡು ಅಲ್ಲದು ಕೊನೆಗೆ ಅದು ದಾರಿಯಲ್ಲಿ ಹುಡುಕ್ತದೆ. ಅದು ರಾತ್ರಿ ಆಗತ್ತೆ, ಹೆಂಡತಿ ಹೇಳ್ತಾಳೆ, ಸಿಮ್ಮಿಣಿ ಲೈನಸ್ಸಸ್, ಸಿಮ್ಮಿಣಿ ಸಿಂಹ ಹೇಳುತ್ತೆ, ನೀನು ಹೋಗ್ದಾಗೆ ಒಂದು ಬೇಟೆ ಇಡೋಕ್ಕಾಗಲ್ಲ. ಇಲ್ಲ ಕಣೆ, ಹೋಗಿ ಇಟ್ಕೊಳ್ಳೋಣ ಅಂತ ಹೋಗ್ತೀನಿ, ಅದು ಓಡಕತ್ತೆ ಕಣೆ. ನೀವು ಓಡೋದು, ನಂಗೆ ಶುಗರ್ ಆಗಿದೆ ಕಣೆ, ಓಡೋಕ್ಕಾಗ್ತೀರ ಕಡೆ, ಡಾಕ್ಟ್ರ್ ಹೇಳಿದಾರೆ ಕಡೆ ತುಂಬ ಓಡಬೇಡ ಅಂತೇಳಿ, BP ಬರ್ತಾ ಇದೆ ಕಡೆ. ನೀನು ತಿಂದು ಕೂತ್ಕೊಂಡು ಇನ್ನೇನಾಯ್ತದೆ, ದಬಾಕೋಬಿಟ್ಟು ನೀನು ತಿಂದು ದಬಾಕೋಬೇಡ, ನೀನು ಹೋಗಿ ಅಲ್ಲಿ ಇಲ್ಲಿ ಬೇಟೆ ಆಡು. ಕೊನೆಗೆ ಹೆಂಗೋ ಮಾಡಿ ಒಂದು 8 ಗಂಟೆಗೆ ಬೇಟೆ ಸಿಗ್ತದೆ. ರಾತ್ರಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅಂಟಾಗಿ ಒಂದೇ ಒಂದು ಜಿಂಕೆ ಸಿಗತ್ತೆ. ಇದು ರೋಡೆಲ್ಲ ಅಲೆಮಾರಿಯಾಗಿ ಅಲಿತಾ ಇರುತ್ತೆ. ಆದರೆ ಜೇಡ್ರ ಹುಳ ಅದು ರಾಜ ಸಿಂಹಾಸನ ಮೇಲೆ ಕೂತ್ಕೊಂಡು ವಾಂಗ ವಾಂಗೋ 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 ವಾಂಗ ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ವಾಂಗೋ ವಾಂಗೋ ಅದು ಹಿಡಿದೆ ಹುಳ ಎಲ್ಲ ಬಂದ್ಬಿಡತ್ತೆ. ಹುಳ ಎಲ್ಲ ಬಂದು ಏನಾಗುತ್ತೆ, ಆಟೋಮೆಟಿಕ್ ಆಗಿ ಹಿಡಿಯತ್ತೆ, ಅಲ್ಲೇ ಆಟೋಮೆಟಿಕ್ ಹುಳ ಬರುತ್ತೆ, ಚಿಟ್ಟೆ ಬರುತ್ತೆ. ಮೈ ಡಿಯರ್ ಸ್ಪೈಡರ್ ಮ್ಯಾನ್, ಈಗ ಕ್ವಶನ್ ಏನಂದ್ರೆ, ಸುಮಾ ಅವರೇ, ಕ್ವಶನ್ ಏನಂದ್ರೆ, ಅನ್ಸೋಯಮ್ಮ ಅವರೇ, ಸಿಂಹ ದೊಡ್ಡದ ಜೇಡ್ರ ಹುಳ ದೊಡ್ಡದ? ಸಿಂಹ ಮೈಟಿ. ದೇವ್ರ ವಾಕ್ಯ ಹೇಳುತ್ತೆ 30ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಈ ಜ್ಞಾನೋಕ್ತಿಗಳಲ್ಲಿ, ಭೂಮಿಯ ಮೇಲಿರುವ ಎಲ್ಲ ಜಂತುಗಳಿಗಿಂತ ಜೇಡ್ರ ಹುಳ ಬಲಶಾಲಿಯಾಗಿದೆ. ದೀಸ್ ಆರ್ ದ ಪವರ್ಫುಲ್ ಇನ್ಸೆಕ್ಟ್ಸ್. ಇರುವೆ, ಮಿಡತೆ, ಮಲ ಹಾಗೂ ಓದಿ ಮದನ. ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿಮಾಡಿಕೊಳ್ಳುವವು. ಬೆಟ್ಟದ ಮೊಲಗಳು ದೊಡ್ಡ ಜಾತಿ ಅಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು. ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುವವು. ಅಲ್ಲಿಯೂ ಅಂಗೈಯ ಆಸರೆ, ಜೇಡರ ಉಳುವು ಅಂಗೈಯ ಆಸರೆಯಿಂದ ಅಂಗೈನಲ್ಲಿ ಆಸರೆ ಹಿಡಿದು ಅರಮನೆಗಳಲ್ಲಿ ವಾಸ ಮಾಡತ್ತೆ. ಅಂಗೈನಲ್ಲಿ ಆಸರೆ ಹಿಡಿದು ಒಂದೊಂದೇ ಬಾಯಿಂದ ವೆಬ್ ತೆಗೆದು, ಇವತ್ತು ವೆಬ್ಸೈಟ್ ಅಂತ ಹೇಳ್ತೀವಿ, ಈ ವೆಬ್ಸೈಟ್ ಎಲ್ಲಿಂದ ಬಂತು? ಆ ವೆಬ್ಬಿಂದನೇ ಬಂದಿರೋದು. ಕನೆಕ್ಟಿಂಗ್, ಇಂಟರ್ನೆಟ್ ಅಲ್ವಾ, ಇಂಟರ್ ಕನೆಕ್ಟಿಂಗ್, ಎಲ್ಲ ಕನೆಕ್ಟ್ ಮಾಡುತ್ತೆ. ಈಸ್ಟು ವೆಸ್ಟು ನಾರ್ತ್ ಸೌತ್. ಶಂಕರಪ್ಪ ಅವರೇ, ಯಾವ ದಿಕ್ಕಿಂದ ಹುಳ ಬಂದ್ರು ಕೂಡ ಕಚಕ್ ಲಚಕ್ ಕಚಕ್ ಲಚಕ್ ಅಂತ ಇಡೀ ಹಾಗೆ ಅಪ್ಪ ಕಾರ್ಯ ಮಾಡ್ತಾರೆ. ಪ್ಯಾಲೇಸ್ ಇದ್ರ ಮನಸ್ಸು ಕೊಚ್ಚೆ ಪ್ರದೇಶದಲ್ಲೋ ಕೊಳಚಿ ಪ್ರದೇಶದಲ್ಲಿ ಮನಸ್ಸು ವಾಸ ಮಾಡೋಕ್ಕೆ ಇಷ್ಟಪಡಲ್ಲ. ಇರುವೆ ಮೋರಿ ಒಳಗಡೆ ಇರುತ್ತೆ, ಬೆಟ್ಟ ಮೊಲ ಬಂದು ಬೆಟ್ಟದ ಸಂದಿಯಲ್ಲಿರುತ್ತೆ, ಮಿಡತೆ ಬಂದು ಮರದ ಸಂದಿಯಲ್ಲಿರುತ್ತೆ. ಆದರೆ ಜೇಡ್ರ ಹುಳ ಅರಮನೆಗೆ ರೀ. ಇದಕ್ಕೆ ಅರಮನೆ ಅಂತ ಹೆಂಗ್ರಿ ಗೊತ್ತು ಕಿರಣ್ ಅವರೇ? ಅರಮನೆಗೆ ಹೋಗ್ಬೇಕಾದ್ರೆ ಹೆಂಗೆ ಗೊತ್ತು ಅದಕ್ಕೆ?
ಯೋಚನೆ ಮಾಡಿ, ಅಷ್ಟು ದೊಡ್ಡ ಸೆಕ್ಯೂರಿಟಿ ಎಸ್ಕಾರ್ಟ್ಸ್ಗಳನ್ನ ದಾಟ್ಕೊಂಡು ಕೋಟಿಗಟ್ಟಲೆ ರೂಪಾಯಿಗಳು ವೆಚ್ಚ ಮಾಡಿ ಅರಮನೆ ಕಟ್ಟಿ ಲಕ್ಷಾಂತರ ಸೈನಿಕರನ್ನ ಹೊರಗಡೆ ಒಬ್ಬನ ಒಳಗಡೆ ಬಿಡು. ಆಯ್ತು ಸರ್, ನೋಡಿ ಸರ್, ನಾ ಯಾರು ಬಿಡಲ್ಲ ಸರ್. ನಿಮ್ಮನ್ನೆಲ್ಲ ದಾಟ್ಕೊಂಡು ಮುಂಡೆದೊಳಗೋಗಿರ್ತದೆ ಅದು. ಅದು ನೀನು ಹೆಂಡತಿ ಮನೆಗೆ ಹೋಗಿರಲ್ಲ, ನೀನು ಯಾರಿಗೆ ಸಂಬಳ ಕೊಡ್ತಾನೋ ಅವ್ರ ಮನೆಗೆ ಹೋಗಿರುತ್ತದು. ನಾನು ಹೇಳ್ತೇನೆ, ನೀವು ವಿರೋಧ ಕಲ್ಪಿಸಿದ ಒಂದು ಶತ್ರು ಮೇಲೆ ಬರ್ತಾನಂದ್ರೆ ನಿನ್ನ ಮುಂದೆ ನಿರ್ನಾಮ ಆಗಿ ಹೋಗ್ತಾ ನಾನು. ಕಾರಣ ನೀ ರಾಜನ ಅರಮನೆಯಲ್ಲಿ ವಾಸ ಮಾಡತಕ್ಕವನು. ರಾಜನ ಅರಮನೆ ಹೇಳಿ, ರಾಜನ ಅರಮನೆಯಲ್ಲಿ ನಾವು ವಾಸ ಮಾಡ್ತೇನೆ. ರಾಜನ ಅರಮನೆಯನ್ನು ವಾಸ ಮಾಡುತ್ತೇನೆ. ಯೇಸು ಯಾವಾಗ ನಿಮ್ಮೊಳಗೆ ಬರ್ತಾನೆ, ನಿಮ್ಮ ಮನೆ ಅರಮನೆ. ಆಮೆನ್, ಹಲ್ಲೆಲೂಯಾ. ನೀನು ಆಶೀರ್ವದಿಸಲ್ಪಟ್ಟವಳು. ಆಮೆನ್. ಯು ಆರ್ ಎ ಬ್ಲೆಸ್ಡ್ ಮ್ಯಾನ್. ಆಮೆನ್. ನೀನು ಆಶೀರ್ವದಿಸಲ್ಪಟ್ಟವನು. ಜಾನ್, ಕಿರಣ್, ನೀ ಆಶೀರ್ವದಿಸಲ್ಪಟ್ಟವನು. ಕ್ಯಾರನ್, ಯು ಆರ್ ಆಶೀರ್ವದಿಸ. ಯು ಆರ್ ಎ ಬ್ಲೆಸ್ಡ್ ವುಮನ್. ಯು ಆರ್ ಎ ಬ್ಲೆಸ್ಡ್ ಡಾಟರ್. ಬ್ಲೆಸ್ಡ್ ಡಾಟರ್, ಆಶೀರ್ವಾದ. ದೇವ್ರು ಇರೋ ಕಡೆನೇ ಇದ್ದಾರೆ. ದ ಬ್ಲೆಸ್ಸಿಂಗ್ ಇಸ್ ಹಿಯರ್. ನೀನು ಯಾವಾಗ ಬೀಜ ಕೊಟ್ಬಿಟ್ಟೆ, ದ ಬ್ಲೆಸ್ಸಿಂಗ್ ಇಸ್ ಆನ್ ಯು. ಆ ಆಶೀರ್ವಾದ ನಿನ್ನ ಮೇಲೆ ಬಂದ್ಬಿಡತ್ತೆ. ಅದಕ್ಕೆ ಆ ಅರಿಕೆ ನೀವು ಮಾಡ್ತೀರಾ ಅಂದರೆ ದೇವ್ರ ಸನ್ನಿಧಾನದಲ್ಲಿ ಅರಮನೆ ಒಳಗದು ವಾಸ ಮಾಡತ್ತೆ ಅಂತ ಹೇಳ್ಬೇಕಾದ್ರೆ ಸಾಮಾನ್ಯವಾದ ಹುಳ ಅಲ್ಲ ಅದು. ಎಲ್ಲ ಸೆಕ್ಯೂರಿಟಿಗಳನ್ನ, ಎಸ್ಕಾರ್ಟ್ಸ್ಗಳನ್ನ, ಲಿಮಿಟ್ಸ್ಗಳನ್ನ ದಾಟ್ಕೊಂಡು ದೇವರ ಅರಮನೆಗೆ ಬರುತ್ತೆ. ನೀವು ಅಷ್ಟೇ, ನಿಮ್ಮ ಮನೇಲಿ ಶೋಧನೆ, ಹೆಂಡ್ತಿದು, ಗಂಡಂದು, ಮನೆಯದು, ಫ್ರೆಂಡ್ಸು, பலவிதமான தோல்விகள், பலவிதமான துயரங்கள், பலவிதமான சேலஞ்சஸ்கள் உங்களுக்கு இருக்குதுங்க. You have so many challenges, right in your family, right in your business, right in your finances, but you are overcoming all those things and entering into the man of God's house. ತಂದೆ ಮನೆಯೊಳಗೆ ನೀವು ಬರ್ತೀರಾ ಅಂದರೆ ಇದು ಅರಮನೆ, ದೇವರಲ್ಲಿ ಕೆರೆ ಬ್ಲೆಸ್ಸಿಂಗ್ ಮಾಡ್ಬಿಡ್ತೀನಿ ಅಂತ. ಭಯಪಡಬೇಡಿ. ಇವತ್ತು ನಮ್ಮ ಜೊತೆ ಯಾರು ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ಮಗ ಇದ್ದಾರೆ, ನಾನು ಹೇಳ್ತೇನೆ, ಮಗಳೇ, ಮಗನೇ, ಯಾರು ನಿಮಗೆ ಶಾಶ್ವತ ಅಲ್ಲ. ಅವರೆಲ್ಲ ನಿಮ್ಮ ಜೊತೆ ಇದ್ದ ಸಿಬ್ಲಿಂಗ್ಸ್ಗಳು ಮಾತ್ರ. ಆದರೆ ನೀವು ಸಾಯ್ಬೇಕಾದ್ರೆ ಒಬ್ಬರೇ ಹೋಗ್ತೀರಾ. ಆ ಒಬ್ಬರೇ ಹೋಗ್ಬೇಕಾದ್ರೆ ಆರ್ ಯು ಪ್ರಿಪೇರ್ಡ್? ನೀವು ಸಿದ್ಧವಾಗಿದ್ದೀರಾ ನನ್ನ ಪ್ರಿಯ ಮಕ್ಕಳೇ? ಅದಕ್ಕೆ ಪೌಲ್ ಹೇಳ್ತಾನೆ, ನನ್ನ ಶ್ರೇಷ್ಠ ಹೋರಾಟ ಮಾಡಿದೆ, ನನ್ನ ವಿಶ್ವಾಸನ ಕಾದುಕೊಂಡೆ, ನನ್ನ ಓಟವನ್ನು ಕಡೆ ಕಾಣಿಸಿದ್ದೇನೆ. ಐ ಫಾಟ್ ಎ ಗುಡ್ ಫೈಟ್, ಐ ಕೆಪ್ಟ್ ಮೈ ಫೇತ್, ಐ ರನ್ ಗುಡ್ ರೇಸ್. ಒಳ್ಳೆ ಓಟ ಓಡಿದ್ದೀನಿ. ಆಗ ದೇವ್ರು ನಿಮ್ಮನ್ನ ಬ್ಲೆಸ್ಸಿಂಗ್ ಮಾಡಿ ಮೇಲೆ ತೊಗೊಂಡೋಗಿ ಇಷ್ಟಪಡ್ತಾರೆ. ಆಗ ನಿಮ್ಮ ಮೈಂಡು ಮೋಟಿವೇಶನ್ ಅಲ್ಲ. ಅವನು ಹೇಳ್ತಾನೆ, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಲ್ಪಡುತ್ತೆ. ನೆಕ್ಸ್ಟ್, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯು, ಕನಿಕರವು, ನೀತಿ ಉಳ್ಳ ದೇವರೇ ಆ ಜ್ಯೋತಿ. ದಯಾಳುವಾಗಿ ಧನ ಸಹಾಯ ಮಾಡುವವನು, ಅವನು ದಯಾಳುವಾಗಿ ಧನ ಸಹಾಯವನ್ನು ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು. ಅಲ್ಲಿಗೆ ಸ್ಟಾಪ್. ಅವನು ದಯಾಳುವಾಗಿ, ಧಾರಾಳವಾಗಿ ಜನರಿಗೆ, ಮನೇಲೇನಿದೆ ಧನ ಐಶ್ವರ್ಯಗಳು ತುಂಬಲ್ಪಟ್ಟಿದೆ. ಏನಕ್ಕೆ ಕೊಡ್ತಾರೆ ಅದನ್ನು ನಿನಗೆ? ನೀನು ಧಾರಾಳವಾಗಿ. ಅದಕ್ಕೆ ಕೊರಿಂಥಿ ಸಭೆಯಲ್ಲಿ ಪೌಲ್ ಹೇಳ್ತಾರೆ, ನೀವು ಎಲ್ಲ ವಿಷಯಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಎಲ್ಲ ವಿಧವಾದ ಸಕಲ ಸತ್ಕಾರ್ಯಗಳನ್ನು ಹೇರಾಳವಾಗಿ, God is able to make all grace abound to you, so that having all sufficiency in all things, all times, that you may abound in every good work of the Lord. So end of the day, Karen, whatever you have asset, 3 ಲಕ್ಷ ಇಟ್ಕೊಂಡು 3 ಕೋಟಿ ಇಟ್ಕೊಂಡಿದ್ಯಾ ಅಂದರೆ 3 ಕೋಟಿ ನಿನ್ನದು ಇರೋದು ಮುಖ್ಯ ಅಲ್ಲ, 3 ಕೋಟಿ ಎಣಿಸಿ ಇಡೋದು ಮುಖ್ಯ ಅಲ್ಲ, 3 ಕೋಟಿಯಿಂದ ಎಷ್ಟು ಜನಕ್ಕೆ ಇದು ಆಶೀರ್ವಾದ ಆಗುತ್ತೆ ಅನ್ನೋದು ತುಂಬ ಮುಖ್ಯ. ಇದ್ದೀರಾ? ಆ 3 ಕೋಟಿ ಅದು ಬ್ಲೆಸ್ಸಿಂಗ್ ಆಗಬೇಕು. ವಿಧವೆ ಥರ ಬಂದಿದ್ದು ಒಂದೇ ರೊಟ್ಟಿ, ಆ ಒಂದು ರೊಟ್ಟಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಐ ನೀಡ್ ಯುವರ್ ಬ್ರೆಡ್ ಮೈ ಡಾಟರ್, ಕಮ್ ಹಿಯರ್. ಆ ರೊಟ್ಟಿ ತಗೊಂಬ. ಅವಳು ಹೇಳ್ತಾಳೆ, ಇದು ತಿಂದು ನಾಳೆ ಸಾಯ್ಬೇಕು. ಅಫ್ಕೋರ್ಸ್ ಟುಮಾರೋ ಯು ವಿಲ್ ಡೈ. ನಾಳೆ ಸಾಯೋ ಮುಂಚೆ ಇವತ್ತೇ ಸಾಯಿ. ಇಲ್ಲ ನಾಳೆ ರೊಟ್ಟಿ ತಿಂದ್ಮೇಲೆ ನಾಳೆ ಸಾಯೋಲ್ಲ ನೀನು, ಹಾಗೆ ಬದುಕಿರ್ತೀಯ ನೀನು. ನಿನ್ನ ಬದುಕೋಕ್ಕಾಗಿ ನಾನು ಪಾಠ ಕಳ್ಕೊಂಡು ಬಂದಿದ್ದೀನಿ. ಇರೋ ರೊಟ್ಟಿ ಒಂದು ಅನ್ಬೇಡ. ಡೋಂಟ್ ಸೇ ಇಟ್ ಈಸ್ ಲಿಮಿಟೆಡ್. ಗಾಡ್ ವಾಂಟ್ ಟು ಮೇಕ್ ಇಟ್ ಇಂಟು ಅನ್ಲಿಮಿಟೆಡ್. ನಿಮ್ಮ ತಿರೋದು ಒಂದೇ ರೊಟ್ಟಿ. ಆ ಒಂದು ರೊಟ್ಟಿ ಕೊಟ್ಟಿದ ತಕ್ಷಣ ಆಕಾಶ ಓಪನ್ ಆಗತ್ತೆ. ಆಕಾಶ ಓಪನ್ ಆಗುತ್ತೆ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳ ರೊಟ್ಟಿ ದೇವದೂತ ಬಂದ ಮೊಡಕೆಯನ್ನು, ಆ ಮೋಗೆಯನ್ನು ಆಶೀರ್ವಾದ ಮಾಡ್ತಾರೆ. ವಿಧವೆ ಮನೆ ನೋಡಿ, ಆ ವಿಧವೆ ಮನೆ ಕಳ್ಸಿಕೊಡ್ತಾರೆ ದೇವರು. ಅವಳು ಕೊಡಲಿಲ್ಲ ಅಂದಿದ್ರೆ ಅಲ್ಲಿ ಆ ಆಕಾಶ ದ್ವಾರಗಳು ತೆರೆಯಲ್ಪಡ್ತಿರ್ಲಿಲ್ಲ.